ನಮಗೆಲ್ಲ ಅನಿಸ್ತಾ ಇಲ್ಲ ಸರ್. ಬೆಳಿಗ್ಗೆ 7 ಗಂಟೆ ಬಂದರೆ ನೈಟ್ 8 9 ಗಂಟೆಗೆ ಕಾಯ್ತಾ ಇರ್ತೀವಿ, ಯಾವ್ದಾನ ಬಾಡಿಗೆ ಬರುತ್ತಾ ಏನು. ಇದೇ ನಮ್ಮ ಜೀವನ. ಅಷ್ಟೇ ಅವ್ರದ್ದು ಏನು ಮಾಡೋದು ಸರ್. ಅವ್ರಿಗೆ ಯಾರು ನಮ್ಮ ದುಡ್ಡೇ ಹೋಗ್ತಾ ಇರೋದು. ನಮ್ಮಂಥವ್ರು ಇವಾಗ ಟ್ಯಾಕ್ಸ್ ಜಾಸ್ತಿ ಮಾಡವ್ರೆ, ಕರೆಂಟ್ ಕೊಡ್ತಾ ಇಲ್ಲ, ಕೆಲ್ಸಗಳು ನಡೀತಾ ಇಲ್ಲ. ಈಗ ಕೆಲ್ಸಗಳು ನಡೆದ್ರೆ ತಾನೇ ನಮ್ಮಂಥವ್ರು ಕೂಲಿಗೆ ಜೀವನ ಮಾಡೋರು. ಇವರು ಅದೇ ಅವ್ರು ಜಾಲಿಯಾಗವ್ರೆ. ಜಾಲಿಯಾಗವ್ರೆ ಅವರು. ಅವ್ರ ಪಾಟಿಗೆ ಅವ್ರು ಸುಖವಾಗವ್ರೆ. ಅವ್ರ ಮನೆ ಅವರು ರಿಲೇಟಿವ್ಗಳು ಸೂಪರಾಗಿದ್ದಾರೆ. ನಮ್ಮಂಥ ಮಿಡಲ್ ಕ್ಲಾಸ್ಗಳೇ ಈ ಥರ ಸಾಯ್ತಾ ಇದ್ದೀವಿ. ಏನು ಮಾಡೋಣ, ಏನು ಐಡಿಯಾ ಇಲ್ಲ ಸರ್. ನೆಕ್ಸ್ಟ್ ಬರೋದು ಕಷ್ಟನೇ, ಭಾಳ ಕಷ್ಟ ಇದೆ. ಯಾಕಂದರೆ ಬರ್ಬೇಕಾರೆ ಹಿಂಗಂತಾರೆ, ಮನೆ ದೇವರು ಅಂತಾರೆ, ಆಮೇಲೆ ಹೋಗೋ ಬೋಳಿ ಮಗನೆ ಅಂತಾರೆ. ಆ ಥರ ಇದೆ. ಮುರುಗನ್ ಸರ್ ಅದು ಕೇಳಿ ಪ್ರಯೋಜನ ಇಲ್ಲ ಸರ್. ಸುಮ್ಮನೆ ರಾಜ್ಯ ಹಾಳು ಮಾಡೋಕ್ಕೆ ಮಾಡೋದು ಅಷ್ಟು ಇನ್ನೇನಾಗಲ್ಲ. ಅದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ. ಅದರಿಂದ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ದಯವಿಟ್ಟು ಬೇಜಾರು ಮಾಡೋಕ್ಕೆ ಬಸ್ ಫ್ರೀ ಕೊಟ್ಟಿದ್ದಾರಲ್ಲ, ಅದಕ್ಕೆ ಪ್ರಯೋಜನ ಇಲ್ಲ ಸರ್. ದಯವಿಟ್ಟು ಸ್ಕೂಲು, ಹಾಸ್ಪಿಟ್ಲು, ಕಾಲೇಜ್ ಕೊಟ್ಟರೆ ಸಾಕದು, ಬೇರೆ ಏನು ಬೇಕಿಲ್ಲ. ಇಂಟ್ರೆಸ್ಟ್ ಸರ್ ಬೇಕಿಲ್ಲ ಸರ್. ಅದು ರಾಜ್ಯ ಹಾಳಾಗೋಗುತ್ತೆ ಸರ್. ಬೇಡ, ಸುಮ್ಮನೆ ಬೇಕಿಲ್ಲ. ಅದು ಮಾತಾಡೋ ಪ್ರಯೋಜನ ಇಲ್ಲ. ಇಂಟ್ರೆಸ್ಟ್ ಇಲ್ಲ ಬಿಡಿ ಸರ್. ಸುಮ್ಮನೆ ಮಾತಾಡೋದು ಬೇಡ. ಅದು ಇಂಟ್ರೆಸ್ಟ್ ಇಲ್ಲ, ಬೇಡ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಸರ್ ಅದು ಪ್ರಯೋಜನ ಇಲ್ಲ ಸರ್. ಅಯ್ಯೋ ಎಲ್ಲ ತೊಂದರೆನೇ ಸರ್. ಒಂದು ಅಂತಲ್ಲ, ಪ್ರತಿಯೊಂದು ತೊಂದರೆನೇ. ಬೇಕಿರಲಿಲ್ಲ, ಅದು ಬೇಕಿಲ್ಲ ಸರ್. ಅವಶ್ಯಕತೆ ಇಲ್ಲ. ಅದು ಏನು ಕೊಟ್ಟಿದ್ದಾರಲ್ಲ ಸರ್, ಬರೀ ಸಿಟಿಗೆ ಮಾತ್ರ ಕೊಟ್ಟಿರಬೇಕು ಇವರು. ಲಾಂಗೆಲ್ಲ ಏನು ಕೊಡಬೇಕು? ಲಾಂಗಲ್ಲೆಲ್ಲ ಕೊಡೋದು ತಪ್ಪು. ಬರೀ ಸಿಟಿಗೆ ಮಾತ್ರ ಕೊಟ್ಟಿರಬೇಕು ಇವರು ಫ್ರೀ ಅಂದ್ಬಿಟ್ಟು. ಬರೀ ಲಾಂಗ್ ಅಂದರೆ ಲಾಸ್ ಆಗಲ್ಲ. ಆಮೇಲೆ ಡಿಪೋಗೆ ಅಕ್ಕಿ ಕೊಡ್ತಾಯಿದ್ದಾರೆ. ಆ ಡಿಪೋನು ಅಕ್ಕಿ ಏನು ಮಾಡ್ತಾನೆ, ಕಾಸು ಬೇಕಾ ಅಕ್ಕಿ ಬೇಕಾ ಅಂತ ಕೇಳ್ತಾನೆ. ಫಸ್ಟ್ ಅಂತ ಡಿಪೋ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಕೇಳ್ತಾನೆ, ಡಿಪೋನೇ ಕೇಳ್ತಾನೆ. ಈ ಥರ ಎಲ್ಲ ಇದ್ದರೆ ಹೆಂಗೆ ಇದು ಮಾಡೋದು? ಸಿದ್ದರಾಮಯ್ಯನೂ ಒಳ್ಳೆಯವರೇ, ಅದು ಸರ್ಕಾರ ನಡೆಸೋರು ಸರಿಗೆ ನಡೆಸ್ತಾ ಇಲ್ಲನೇ. ಆ ಥರ ಇದೆ, ಹೆಂಗೆ ಜೀವನ ಮಾಡೋದು? ಬಡವ್ರು ಬಗ್ಗರು ಅವ್ರು ಕಂಪ್ಲೇಂಟ್ ಮಾಡ್ತಾರಾ? ಕಂಪ್ಲೇಂಟ್ ಮಾಡಲ್ಲ. ಜಾಸ್ತಿ ಮಾತಾಡೋಕೆ ಹೋದರೆ ಅವ್ರಿಗೆ ಅಕ್ಕಿ ಕೊಡಲ್ಲ ಅಂತಾನೆ. ಈ ಥರ ಇದೆ ಸರ್. ಅಕ್ಕಿದು ಒಂದು ಕಡೆ ಇಲ್ಲಿ ನಾನು ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ ಶಕ್ತಿ ಯೋಜನೆ ಅಂತ ಬಸ್ ಫ್ರೀ ಮಾಡಿದಾರಲ್ಲ, ಗಂಡು ಮಕ್ಳಿಗೂ ಕೊಡಬೇಕಿಂತ ಬೇಡವಾ ಅಂತ. ಗಂಡು ಮಕ್ಳಿಗೆ ಏನು ಕೊಡೋದು ಬೇಡ ಸರ್. ಹೆಂಗಸ್ರಿಗೆ ಕೊಡಿ, ಬರೀ ಸಿಟಿಗೆ ಮಾತ್ರ ಕೊಡಿ. ಬರೀ ಲಾಂಗೆಲ್ಲ ಕೊಟ್ಟರೆ ಸರ್ಕಾರ ಹೆಂಗೆ ನಡೆಸೋದು? 10 ರೂಪಾಯಿ ನಿಮ್ಮ ಹತ್ರ ಇದ್ರೆ ತಾನೇ ನೀವು ಒಬ್ರು ಖರ್ಚು ಮಾಡೋಕ್ಕೆ. ನಿಮ್ಮ ಹತ್ರ ಇಲ್ಲಾಂದರೆ ಎಲ್ಲಿಂದ ಖರ್ಚು ಮಾಡ್ತೀರಾ? ಬೇರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ, ಇದ್ರ ಮೇಲೆ ಟ್ಯಾಕ್ಸ್ ಹಾಕಿ ಯಾರು ಬಡವ್ರು ತಾನೇ ಬಗೋದು? ಅದು ಮಾಡೋದು ತಪ್ಪು. ನಾನು ಹೇಳ್ತಾ ಇರೋದು ಬರೀ ಸಿಟಿಗೆ ಮಾತ್ರ ಕೊಡಬೇಕಾಯ್ತು. ಹೌದು, ಬರೀ ಸಿಟಿಗೆ ಮಾತ್ರ ಕೊಡಬೇಕಾಯ್ತು. ಗಂಡು ಮಕ್ಳು ಬೇಡ ಸರ್. ಗಂಡು ಮಕ್ಳಿಗೆ ದುಡಿಮೆ ಇದೆ, ಅವ್ರು ದುಡಿಕೊಳ್ತಾರೆ. ಹೆಂಗಸರು ಏನೋ ದುಡಿಮೆ ಇಲ್ಲ, ಏನೋ ಮಾಡ್ಕೊಳ್ಳಿ. ಹೆಂಗಸ್ರಿಗೆ ಮಾತ್ರ ಅವ್ರು ಮಾತಾಡಿರೋದು. ಹೆಂಗಸ್ರಿಗೆ ಮಾತ್ರ ಕೊಡಲಿ. ಬರೀ ಸಿಟಿಗೆ ಮಾತ್ರ ಕೊಡಬೇಕು. ಇವರು ಲಾಂಗ್ ದೂರ ಇರೋ ಕಡೆ ಎಲ್ಲ ಕೊಟ್ಬಿಟ್ರೆ ಲಾಸ್ ಆಗಲ್ಲಣ್ಣ ಗೌರ್ಮೆಂಟು. ಹೌದು, ಬರೀ ಸಿಟಿಗೆ ಮಾತ್ರ ಕೊಡಬೇಕು. ಇವಾಗ ಬೇರೆ ಕಡೆ ಊರಿದೆ, ಆ ಸಿಟಿಗೆ ಮಾತ್ರ ಕೊಡಬೇಕು. ಇಲ್ಲಿಂದ ಗೋವಾಗೆ ಫ್ರೀ, ಮೈಸೂರಿಗೆ ಫ್ರೀ, ಅದೆಲ್ಲ ಮಾಡಿದ್ರೆ ಲಾಸೇ. ಅಷ್ಟೇ ಸರ್. ಅಲ್ಲ, ಲೇಡೀಸ್ ಮಾತ್ರ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಗಂಡು ಮಕ್ಕಳಿಗೆ ಫ್ರೀ ಮಾಡಲಿಲ್ಲ, ಬರೀ ಲೇಡೀಸ್ ಮಾತ್ರ ಫ್ರೀ ಮಾಡಿದ್ರು. ಗಂಡು ಮಕ್ಕಳಿಗೆ ಫ್ರೀ ಕೊಡಬೇಕಿತ್ತ? ಹಿಂಗೆ ಕೊಡಬೇಕಿತ್ತು. ಯಾಕಂದ್ರೆ ಇವ್ರನ್ನೂ ಕೊಡಬೇಕಲ್ಲ. ಓಟ್ ಒಬ್ಬರೇ ಹಾಕಿಲ್ಲಲ್ಲ, ಅವ್ರು ಹೆಣ್ಮಕ್ಳು ಹಾಕಿದ್ದಾರೆ ಇಲ್ಲ, ಗಂಡ್ಸು ಮಕ್ಕಳು ಹಾಕಿದ್ದಾರೆ. ಆದ್ರೆ ಇವ್ರಿಗೂ ಕೊಡಬೇಕಾಗಿತ್ತು ಸವಲತ್ತು. ಸರ್ಕಾರ ಕೊಟ್ಟಿಲ್ಲ, ಏನು ಮಾಡೋಕ್ಕಾಗತ್ತದ? ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಡಬೇಕಾಗಿತ್ತು. ಹಾಗಾದ್ರೆ ಇನ್ನೇನು ಹೇಳಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ? ಗಂಡು ಮಕ್ಕಳು ಕೊಡಿ ಅಂತ ಹೇಳ್ತೀರಾ? ಹಿಂಗೆ ಕೊಡಿ ಅಂತ ಹೇಳಬೇಕು. ಕೊಟ್ಟರೆ ಒಳ್ಳೆಯದು. ಎಲ್ಲ ಸೀನಿಯರ್ ಮಂದಿಗೂ ಒಳ್ಳೇದಾಗ್ತದೆ, ಜೂನಿಯರ್ ಮಂದಿಗೂ ಒಳ್ಳೆಯದಾಗ್ತದೆ, ಶಾಲೆ ಕಾಲೇಜು ಹುಡುಗರಿಗೂ ಒಳ್ಳೇದಾಗ್ತದೆ. ಈಗ ಬರೀ ಒಬ್ಬರಿಗೆ ಮಾಡಿದ್ರಾಗ ಅವ್ರು ಒಬ್ಬರೇ ಓಟ್ ಹಾಕಿಲ್ಲಲ್ಲ, ಎಲ್ಲರೂ ಓಟ್ ಹಾಕಿದ್ರೆ ಆರಿಸ್ಕೊಂಡವ್ರು ಇದ್ದಾರೆ. ಆದ್ರೆ ಅವ್ರು ತಿಳಿದು ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಮ್ಯಾಗರೆ ಮಾಡ್ಬೋದು, ಮಾಡಂತ ನಾವು ಹೇಳ್ತಿದ್ದೆವು. ಅದು ಮಾಡೋದು ಬಿಡೋದು ಅವ್ರ ಕಡೆ ಉಳಿದು. ಈ ಶಕ್ತಿ ಯೋಜನೆ ಬಸ್ ಫ್ರೀ ಕೊಟ್ಟಿರೋಂಥದ್ದು ಗಂಡು ಮಕ್ಳಿಗೆ ಕೊಡಬೇಕಿತ್ತ ಬೇಡವಾ? ಗಂಡು ಮಕ್ಳಿಗೂ ಬೇಕಿರಲಿಲ್ಲ, ಹೆಣ್ಮಕ್ಳಿಗೂ ಬೇಕಿರಲಿಲ್ಲ. ಹೆಣ್ಮಕ್ಳಿಗೆ ಕೇಳಿರಲಿಲ್ಲ, ಅದು ಕೊಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಆದರೆ ಶಾಲಾ ಮಕ್ಕಳಿಗೆ ಒಂದು 60 ವರ್ಷ ಮೇಲ್ಪಟ್ಟರಿಗೆ ಕೊಟ್ಟಿದ್ರೆ ತುಂಬ ಅನುಕೂಲ ಆಯ್ತಿತ್ತು. ಹಾಗೆ ಶಾಲಾ ಮಕ್ಕಳಿಗೆ ವೃದ್ಧಾಪ್ಯ ಇರೋರಲ್ಲ, ವಯಸ್ಸಾದವರು
ಅಂಥವ್ರಿಗೆ ಒಂದು 60 ವರ್ಷ ಮೇಲ್ಪಟ್ಟವ್ರಿಗೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು. ಹೆಣ್ಮಕ್ಳು ಕೊಟ್ಟು ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ಯೋಜನೆ 5 ಯೋಜನೆ ಕೊಟ್ಟಿದ್ರ ಅಷ್ಟು ಕೊಡಬಾರ್ದಾಗಿತ್ತು ಅಂತನಾ ಅಥವಾ ಬೇಕಿರಲಿಲ್ಲ. ಆ ಕೊಟ್ಟೆ ಅನುಕೂಲ ಇದನ್ನು ಕೊಟ್ಟೆ ನಮಗೆಲ್ಲ ಅನಾನುಕೂಲ ಆಗಿತ್ತು. ಫ್ರೀ ಬಿಟ್ಟೆಯ ಯಾರು ಕೇಳಿರಲಿಲ್ಲ. ಮುಂಚೆ ಎಲ್ಲ ಹೆಂಗಿತ್ತು ಹಂಗೆ. ಈಗ ಅಲ್ಲಿ ಫ್ರೀ ಬಿಟ್ಟರು ಇಲ್ಲೂ ಹಲವಾರು ಯೋಜನೆಗಳನ್ನ ಜಾಸ್ತಿ ಮಾಡಿದ್ರು. ಈಗ ಕೆಲವು ಗಂಡಸರುಗಳು ಏನು ಹೇಳೋದು ಅಂತಂದ್ರೆ ನಾವೇನು ಓಟ್ ಹಾಕಿರುವಾಗ ನಮ್ಗೆ ಯಾಕೆ ಫ್ರೀ ಕೊಡಲಿಲ್ಲ ಅಂತ ಈ ಥರ ಹೇಳ್ತಾರೆ. ಏನು ಗಂಡು ಮಕ್ಳೇನು ಕೇಳ್ತಾಯಿಲ್ಲ ಯಾರು ಆ ಥರ ನಮಗೆ ಕೊಡಿ ಅಂತ. ಹೆಣ್ಮಕ್ಳು ಕೇಳಿರಲಿಲ್ಲ. ಅದಕ್ಕೆ ಕೊಟ್ಟಿದ್ದು ಉಪಯೋಗಿಸ್ಕೋದಾರೆ ಅಷ್ಟೇ, ಇನ್ನೇನಿಲ್ಲ. ಕೊಟ್ಟಿರೋದು ಯಾಕೆ ಬಿಡಬೇಕು? ಈಗ ನಾನು ಉಪಯೋಗಿಸೋಲ್ಲ, ಇನ್ನೊಬ್ರು ಬೇರೆ ಯಾರೋ ಉಪಯೋಗಿಸ್ಕೋತಾರೆ ಅಷ್ಟೇ. ಯಾರೋ ಒಬ್ಬರು ಜಾಸ್ತಿ ಓಡಾಡೋರು, ಕೆಲ್ಸಕ್ಕೆ ಹೋಗೋರು ಅಂಥವ್ರು ಸ್ವಲ್ಪ ಉಪಯೋಗ ಮಾಡಿದ್ರೆ ಯಾವತ್ತಲ್ಲ ಒಂದು ದಿವಸ ಹೋಗೋರು ಇಲ್ಲ. ಶಕ್ತಿ ಯೋಜನೆ ಬಸ್ ಫ್ರೀ ಮಾಡಿದ್ರು ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ಏನು ಕೊಡಲಿಲ್ಲ ಅನ್ನೋದು ಬೇಜಾರಿದೆ ಎಲ್ಲ ಗಂಡ್ಮಕ್ಳಿಗೂ. ಗಂಡ್ಮಕ್ಳಿಗೂ ಫ್ರೀ ಕೊಡಬೇಕಿತ್ತ ಹೆಂಗೆ ಅಣ್ಣ? ಗಂಡು ಮಕ್ಳಿಗೆ ಫ್ರೀ ಕೇಳೋಕ್ಕಾಗುತ್ತಾ? ಹಾಂ, ಅವ್ರು ಮಾಡಿರೋದೇ ಸರಿ. ಇಲ್ಲ ವಯಸ್ಸಾದವರು ಮಾಡಿದ್ರೆ ಪರವಾಗಿಲ್ಲ. 60 ವರ್ಷ ಆದಮೇಲೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸ್ಕೂಲ್ ಹುಡುಗರಿಗೂ ಮಾಡಿದ್ರೂ ಅನುಕೂಲ ಆಗುತ್ತೆ. ಗಂಡಸ್ರಿಗೆ ಎಲ್ಲರಿಗೂ ಮಾಡಿಬಿಟ್ರೆ ಸರ್ಕಾರ ದಿವಾಳಿನೇ. ಹೆಣ್ಮಕ್ಳು ಕೊಟ್ಟಿದ್ದು ಸರಿನಾ ಅಂತ? ಸರಿ ಸರ್. ಬರೀ ಹೆಣ್ಮಕ್ಳು ಕೊಟ್ಟು ಸರಿನಾಗದು? ಹಾಂ, ಬರೀ ಹೆಂಗಸರು ಕೊಟ್ಟು ಸರಿನಾ? ಸರಿ. ಇವಾಗ ಅವ್ರು ಮಾಡಿರೋದೇ ಸರಿ. ಹೆಂಗಸರು ಮಾತ್ರ ಕೊಟ್ಟಿರೋದು, ಗಂಡ್ಮಕ್ಳಿಗೆ ಏನು ಕೊಡಬಾರ್ದಾಗಿತ್ತು. ಕೊಡಬಾರ್ದು, ಬೇರೆ ಯೋಜನೆ ಕೊಡಿ ಸರ್ ಅವ್ರಿಗೆ. ಹಾಂ, ಹಾಗಾದ್ರೆ ಕರೆಕ್ಟಾಗಿ ಮಾಡಿದ್ದಾರೆ ಸರ್ಕಾರ, ಮಾಡಿದ್ದಾರೆ. ಹೆಣ್ಮಕ್ಳು ಕೊಟ್ಟು ಒಳ್ಳೇದು ಮಾಡಿದ್ದಾರೆ ಹಾಗಾದ್ರೆ. ಹೌದು ಸರ್. ಆಮೇಲೆ 5 ಗ್ಯಾರಂಟಿ ಕೊಟ್ರಲ್ಲ, 5 ಗ್ಯಾರಂಟಿನ ಕರೆಕ್ಟಾಗಿ ತರ್ತಾ ಇದೆ ನಿಮ್ಮ ಮನೆಯವ್ರಿಗಾಗಲಿ? 2 ತಿಂಗಳು 3 ತಿಂಗಳಿಗೆ ಒಂದು ಸಾರಿ ಬರುತ್ತೆ. ಅದು ಬರುತ್ತೆ ಒಟ್ಟಲ್ಲಿ. ಈಗ ನೋಡಿ 4 ತಿಂಗಳು 3 ತಿಂಗಳೇನೋ ಬಂದಿರಲಿಲ್ಲ, ಇವಾಗ ಬಂದಿದೆ 5 ತಿಂಗಳು. ಒಟ್ಟಿಗೆ ಹಾಕ್ಬಿಡ್ತಾರೆ ಅಷ್ಟು? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. 2 ಸಾವಿರನೇ ಹಾಕೋದು ಅವರು. 6,000 ಹಾಕಿದ್ದೀನಿ ಅಂತಾರೆ, 2,000 ಹಾಕ್ತಾರೆ. ಹಂಗೆ ಹೆಣ್ಮಕ್ಳಿಗೆ ಕೊಡೋದು ತಪ್ಪೆ, ಯಾರಿಗೂ ಕೊಡೋದು ಬೇಡ. ಅದ್ರ ಬಗ್ಗೆ ದಿನಬಳಕೆ ವಸ್ತುಗಳು ಕಡಿಮೆ ಮಾಡಲಿ, ಅಷ್ಟು ಮಾಡಿದರೆ ಸಾಕು. ಇವ್ರು ಶಕ್ತಿ ಯೋಜನೆ ಒಂದು ಕಡಿಮೆ ಕೊಟ್ಬಿಟ್ಟು ಗಂಡು ಮಕ್ಳಿಗೆ ಡಬಲ್ ಮಾಡಿಕ್ಯವ್ರೀಗ. ನಮಗೆಲ್ಲ ಊರಿಗೆ ಹೋಗ್ತೀವಿ ಅಂದರೆ ಹೆಣ್ಮಕ್ಳಿಗೆ ಫ್ರೀ ಇದ್ದರೆ ಗಂಡು ಮಕ್ಳಿಗೆ ಹೆಣ್ತಿದ್ದು ಗಂಡನ ಇಬ್ಬರು ಸೇರಿಸ್ಕೊತವ್ರೆ. ಅದು ಬೇಡೇ ಬೇಡ. ಅದ್ರ ಬದಲು ಕಡಿಮೆ ಮಾಡಲಿ. ಆ ಕಡಿಮೆನೂ ಏನು ಮಾಡಲ್ಲ, ಹೆಣ್ಮಕ್ಳಿಗೆ ಫ್ರೀ ಅಂತಾರೆ, ಗಂಡು ಮಕ್ಳಿಗೆ ಹಾಕ್ತಾವ್ರೆ. ಅದರಿಂದ ಗಂಡು ಮಕ್ಕಳೆಲ್ಲ ಪ್ರೈವೇಟ್ ಗಾಡಿಗೆ ಹೋಗ್ತಾವ್ರೆ, ಗೌರ್ಮೆಂಟ್ ಗಾಡಿಗೆ ಹೋಗ್ತಾ ಇಲ್ಲ. ಯಾಕೆ? ಸೀಟ್ ಸಿಗಲ್ಲ, ಸೀಟೇ ಸಿಗಲ್ಲ ಗಂಡು ಮಕ್ಕಳಿಗೆ. ಅದರಿಂದ ಪ್ರೈವೇಟ್ ಗಾಡಿಗೆ ಹೋಗ್ತಾರೆ. ಪ್ರೈವೇಟ್ ಗಾಡಿ ಉದ್ಧಾರ ಆಗ್ತಾವೆ ಬಿಟ್ಟರೆ ಗೌರ್ಮೆಂಟ್ ಗಾಡಿ ಅಂತೂ ಉದ್ಧಾರ ಆಗಲ್ಲ. ಅಲ್ಲ, ಗಂಡ್ಮಕ್ಳಿಗೆ ಕೊಡಬೇಕಿತ್ತ ಫ್ರೀ ಅಂತ? ಯಾರಿಗೂ ಬೇಡ ಫ್ರೀ ಅಂತ ಹೇಳ್ತಿಲ್ವಾ? ಗಂಡು ಮಕ್ಳಿಗೆ ಬೇಡ, ಹೆಣ್ಮಕ್ಳು ಬೇಡ. ಅದ್ರ ಬದಲು 200 ರೂಪಾಯಿ ಇದೆ, ಇವತ್ತು 300 ರೂಪಾಯಿ ಮಾಡೋ ಟಿಕೆಟು. ಅದೇ 200 ರೂಪಾಯಿ ಇದ್ದರೆ ಆರಾಮಾಗಿ ಹೋಗಿ ಬರ್ತಾರೆ. 100 ರೂಪಾಯಿ ಉಳ್ಕೊತಿತ್ತು. ಈಗ ಹಳ್ಳಿ ಕಡೆ ಒಂದು ಕಸ ಗುಡ್ಸೋಕ್ಕೂ ಊರಿಗೆ ಹೋಗ್ತಾವ್ರೆ, ಗಂಡಂತ ಜಗಳ ಮಾಡ್ಕೊಂಡ್ರು ಊರಿಗೆ ಹೋಗ್ತಾವ್ರೆ. ಅದರಿಂದ ಏನು ಯೂಸ್ ಇಲ್ಲ. ಅದ್ರ ಬದಲು ಸ್ಟೂಡೆಂಟಿಗೆ ಕೊಡಲಿ, ಏಜ್ ಆದರಿಗೆ ಕೊಡಲಿ, ಯೂಸ್ ಆಗ್ತೈತೆ. ಸ್ಟೂಡೆಂಟಿಗೆ ಕೊಟ್ಟರೆ ಒಳ್ಳೆಯದು. ಸ್ಕೂಲು ಕಾಲೇಜು ಮಕ್ಳಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ. ಏಜ್ ಸೀನಿಯರ್ ಸಿಟಿಜನ್ ಕೊಟ್ಟರೆ ಒಳ್ಳೇದಾಗುತ್ತೆ. ಹೆಂಗಿರೋರ್ಗೆ ಯಾಕೆ ಕೊಡಬೇಕು? ಫ್ರೀ ಅಂತ ಕೊಟ್ಬಿಟ್ಟು ಅದು ನಮ್ಮ ತಲೆ ಮೇಲೆ ಹಾಕ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರಿಂದ ಯೂಸ್ ಅಂತೂ ಯಾರಿಗೂ ಇಲ್ಲ. ಗಂಡು ಮಕ್ಳಿಗೂ ಏನು ಕೊಡಬೇಕಾಗಿಲ್ಲ, ಗಂಡು ಮಕ್ಳಿಗೆ ಬೇಡ, ಹೆಣ್ಮಕ್ಳಿಗೆ ಬೇಡ ಸರ್. ಸೀನಿಯರ್ ಸಿಟಿಜನ್ ಕೊಡಲಿ, ಸ್ಕೂಲ್ ಮಕ್ಳಿಗೆ ಕೊಡಲಿ, ಕಾಲೇಜ್ ಸ್ಟೂಡೆಂಟಿಗೆ ಕೊಡಲಿ, ಅದರಿಂದ ಒಳ್ಳೇದಾಗ್ತದೆ. ಹೆಣ್ಮಕ್ಳು ಮಾತ್ರ ಬಸ್ ಎಲ್ಲ ಫ್ರೀ ಮಾಡ್ಬೇಕು, ಗಂಡು ಮಕ್ಳಿಗೆ ಏನು ಕೊಡಲಿಲ್ಲ. ಏನು ಅನ್ಸುತ್ತೆ? ತಪ್ಪು ಅನ್ಸುತ್ತೆ. ತಪ್ಪು. ಅದಕ್ಕೆ ಸರ್ಕಾರ ಮಾಡಿದ್ರೆ ತಪ್ಪು. ಎಲ್ಲ ಮಾಡ್ರೆ ಎಲ್ಲರಿಗೂ ಮಾಡ್ಬೇಕು, ಎಲ್ಲರೂ ಯಾರಿಗೂ ಮಾಡಬಾರ್ದು. ಹಾಂ, ಫ್ರೀ ಕೊಡಬೇಕಿತ್ತು ಗಂಡು ಕೊಡಬೇಕತ್ತು. ಮತ್ತು ಬೇಡ, ಇದು ಹೆಂಗ್ಸಿಗೆ ಬೇಡ, ಸ್ಕೂಲ್ ಮಕ್ಳಿಗೆ ಮಾಡಿದ್ರೆ ಆಯ್ತಲ್ವಾ? ಯಾರಿಗೂ ಬೇಡ, ಹೆಂಗ್ಸಿಗೂ ಬೇಡ, ಗಂಡಸಿಗೂ ಬೇಡ. ಸ್ಕೂಲ್ ಮಕ್ಕಳಿಗೆ ಮತ್ತು ಹಾಸ್ಪಿಟ್ಲ್ ಅವೆಲ್ಲ ಫ್ರೀ ಮಾಡಿದ್ರೆ ಇನ್ನೂ ಒಳ್ಳೇದಾಗೋದಲ್ವಾ? ಅಲ್ವಾ? ಹೌದಾ ಇಲ್ವಾ? ಏನಂತೀರಾ? ಶಕ್ತಿ ಯೋಜನೆ ಬೇಕು. ಶಕ್ತಿ ಯೋಜನೆ ಬೇಕಾಗಿರಲ್ಲ. ಕೊಟ್ಟರು ಕೊಡೋರು ಇಲ್ಲಿ ಯಾರಿಗೆ ಬಂದೈತೆ? ಎಷ್ಟಿಂದ ಬಂದೈತೆ? 2,000 ಕೊಡ್ತೈತೆ ಯಾರಿಗೆ? ಶಕ್ತಿ ಯೋಜನೆ ಅಂತಂದ್ರೆ ಬಸ್ಗೆ ಫ್ರೀ ಅದು. ಹಾಂ ಶಕ್ತಿ ಯೋಜನೆ ಹಾಂ, ಹೇಳಿ. ಗೃಹಲಕ್ಷ್ಮಿ ಬೇರೆ. ಹಾಂ, ನಾನು ಹೇಳ್ತಾ ಶಕ್ತಿ ಯೋಜನೆ ಬಸ್ಸು ಅದು ಶಕ್ತಿ ಯೋಜನೆ ಅಂದ್ರೆ ಶಕ್ತಿ ಯೋಜನೆ ಹೇಳ್ತಾರೆ ನಾನು ಬಗ್ದಿ. ಬಸ್ ಫ್ರೀ ಮಾಡಿ ಹೆಂಗ್ಸು ತುಂಬ್ಕೊಂತಾರೆ ಹೊರ್ತು ಗಂಡಸಿಗೆ ಜಾಗನೇ ಇಲ್ಲ ಅಲ್ಲಿ. ಹಾಂ, ಓಡಾಡ್ಬೇಕಾಗತ್ತೆ ಅಲ್ಲಿ. ಹೋಗಿ ಕುತ್ಕೊಂಡು ಎಲ್ಲಿ ಬಸ್ಸಿಗೆ ಹತ್ತಿರ ಜಾಗ ಸಿಗುತ್ತಾ? ನೋಡಿದ್ದೀರಾ? ಅಲ್ಲ, ಈ ಗಂಡು ಮಕ್ಳಿಗೂ ಫ್ರೀ ಕೊಟ್ಬಿಟ್ಟಿದ್ದೀರಿ. ಈಗ ಫ್ರೀ ಕೊಡೋದೇ ಬೇಡ. ಫ್ರೀ ಕೊಡೋದೇ ಬೇಡ ಗಂಡು ಮಕ್ಕಳಿಗೆ. ಹೆಂಗ್ಸಿಗೂ ಫ್ರೀ ಕೊಡೋದು ಬೇಡ. ಯಾವುದು ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಇವೆಲ್ಲ ಆಗೋದು ಯಾವುದು ಸರಿ ಇರಲ್ಲ. ವಯಸ್ಸಾದವರಿಗೆ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಮಾಡಿದ್ದಾರೆ ಬಿಡಿ, ಮಾಡಲಿ. ಮಕ್ಳಿಗೆ ಸ್ಕೂಲ್ ಮಕ್ಕಳಿಗೆ ಮಾಡಲಿ, ಅದು ಒಳ್ಳೆಯದು. ಬೇಕಾಗಿರಲ್ಲ. ಇದು ಬೇಕಾಗಿಲ್ಲ. ಯಾರು ಹೇಳ್ತಾರೆ ಬೇಕು ಅಂತ? ಕೇಳಿದ್ರು ಅವರು ಹೆಂಗಸರು ಬಸ್ ಫ್ರೀ ಕೊಡ್ರಪ್ಪ ಅಂತ? ಏನಿಲ್ವಲ್ಲ, ಏನಿಲ್ಲ. ಅವ್ರ ಆಳ್ತ ಅವ್ರು ಹೋಗೋರು ಬರೋರು.
ಗಂಡು ಮಕ್ಕಳಿಗೆ ಹೊರೆ ಆಗಿರೋದು. ಎಲ್ಲ ಏನಿಲ್ಲ ಇದು ಬಸ್ ಗಂಡು ಮಕ್ಳಿಗೆ ಅಂತಲ್ಲ, ಗಂಡು ಮಕ್ಳಿಗೆ ಸೀಟ್ ಸಿಗ್ತಾ ಇಲ್ಲ, ಬಸ್ಸಲ್ಲಿ ಜಾಗನೇ ಇಲ್ಲ, ಕಡಿಮೆ ಬಸ್ ಬಿಟ್ಟಿದ್ದಾರೆ, ಓಡಾಡೋಕ್ಕೆ ಬಸ್ಸು ಫ್ರೀ ಬಿಟ್ಟ ಮೇಲೆ ಅದ್ರ ತಕ್ಕ ಬಸ್ ಬಿಡಬೇಕು, ಎಲ್ಲಿ ಬಿಡ್ತಾರೆ? ಹೌದಲ್ವಾ? ಕರೆಕ್ಟಾಗಿ ಹೇಳಿದ್ದು ಸರಿನಾ ತಪ್ಪ? ಮಾತ್ರ ಶಕ್ತಿ ಯೋಜನೆ ಅಂತ ನೋಡ್ಬಿಟ್ಟು ಗಂಡಸರಿಗೆ ಏನು ಕೊಡಲಿಲ್ಲ. ಅವರು ಆರಾಮಾಗಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ ಹೆಂಗಸರುಗಳು. ಹೌದು ಸರ್. ದುಡ್ಡು ಕೊಟ್ಟೆ ಓಡಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ ಸರ್? ನಮಗೂ ಫ್ರೀ ಮಾಡ್ಬೇಕು ಸರ್. ಮಾಡಬೇಕಿತ್ತು. ನಾವು ಮನುಷ್ಯಲ್ಲ ತಾನೇ, ಅವರು ಮನುಷ್ಯ ನಾವು ಮನುಷ್ಯರಲ್ಲ, ಅದು ನಮಗೂ ಫ್ರೀ ಮಾಡಿ ಹೋಗ್ಬೇಕು, ಮಾಡಿದ್ವಿ ಎಲ್ಲ ಮಾಡ್ಬೇಕು, ಅಡುಗೆ ಮಾಡ್ಬೇಕು. ಗಂಡಸರು ಫ್ರೀ ಕೊಡಬೇಕಿತ್ತು ಹಾಗಾದ್ರೆ. ಹೌದು ಸರ್. ಗಂಡಸರು ದುಡಿಯೋಕೆ ಹಂಗಾಗಿ ಕೊಡಲ್ಲ ಅಂತಾರೆ ಅವರು. ಅದು ಎಲ್ಲ ದುಡಿತಾರೆ, ಹೆಂಗಸರು ದುಡಿತಾರೆ, ಗಂಡಸರು ದುಡಿತಾರೆ. ಈಗ ಗಂಡಸ್ರಿಗೆ ಬೆಲೆ ಇಲ್ಲ, ಹೆಂಗಸ್ರಿಗೆ ಬೆಲೆ ಜಾಸ್ತಿ ಈಗ ಈ ಕಾಲಲ್ಲಿ. ಅವ್ರು ಯಾರು ಈಗ ಗೌರ್ಮೆಂಟ್ ಕೆಲಸ ಲೇಡೀಸ್ ಇದ್ದಾರೆ, ಎಲ್ಲ ಕೆಲಸ ಇದಲ್ಲ ಹೆಂಗಸರು. ಈಗ 5 ಯೋಜನೆನೂ ಹೆಣ್ಮಕ್ಳಿಗೆ ಕೊಟ್ಟಿರೋದು, ಗಂಡು ಮಕ್ಳಿಗೆ ಏನು ಕೊಟ್ಟಿಲ್ಲ. ಅದಕ್ಕೆ ಅನ್ಸುತ್ತೆ ನಿಮಗೆ? ಏನು ಬೇಜಾರ್ತದೆ ಮನುಷ್ಯನಿಗೆ, ಗಂಡಸು ಏನು ಕೊಟ್ಟಿಲ್ಲ ಅಂತ. ಏನು ಬಸ್ ಪಾಸ್ ನಮ್ಗೆ ಕೊಟ್ಟಿದ್ದೀವಿ, ಹೋಗ್ತಾ ಬರ್ತಾಯಿದ್ವಿ, ಎಲ್ಲ ಕೂಡ ನಮಗೂ ದುಡ್ಡು ಕೊಡ್ತೀವಿ, ಆತಾಯಿತು ಹೇಳಿ. ನಾವು ಓಟ್ ಹಾಕಿಲ್ವಾ ಅಂತನಾ? ಹಾಕಿದ್ದೇವೆ ಓಟ್ ಸರ್, ನಾವು ಹಾಕಿದ್ದಿಲ್ಲ ಓಟು. ಅದಕ್ಕೆ ಫ್ರೀ ಕೊಡೋಕಿತ್ತು ಅಂತೀರ? ಹಾಂ, ಏನಿಲ್ಲ, ಸಲಿಗೆ ಇಲ್ಲ. ಅದೇ ಏನಂದರೆ ಅವರು ಹೆಣ್ಮಕ್ಳಿಗೆ ಇಲ್ಲಿಂದ ಬಿಜಾಪುರವರೆಗೂ ಫ್ರೀ, ಟ್ರಾವೆಲ್ಸ್ನವರು, ಆಟೋದವ್ರಿಗೆ, ನಮ್ಮ ಟೂರಿಸ್ಟವ್ರಿಗೆಲ್ಲ ಲಾಸು. ಇವರಿಂದ ಏನು ಉದ್ಧಾರ ಇಲ್ಲ. 2.5 ವರ್ಷದಿಂದ ಅವ್ರವ್ರ ಗಾಡಿನೂ ಮಾರ್ಕೊಂಡ್ಬಿಟ್ಟವ್ರೆ. ಸ್ವಂತ ಗಾಡಿ ಇದ್ದವ್ರು ಇವತ್ತು ಡ್ರೈವರ್ ಹೋಗ್ತಾ ಇದ್ದಾರೆ. ಆಟೋದವರು ಎಷ್ಟೋ ಜನ ಮಾರ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಈ ಸರ್ಕಾರದಿಂದ. ಏನು ಮಾಡೋಣ? ಗಂಡು ಮಕ್ಕಳಿಗೆ ಏನಿಲ್ಲ, ಸವಲತ್ತು ಕೊಡಬೇಕು. ಏನು ಸವಲತ್ತು ಕೊಟ್ಟಿಲ್ಲ. ಅಲ್ಲ, ಬರೀ ಹೆಣ್ಮಕ್ಳೇ ಓಟ್ ಅಲ್ಲಲ್ಲ, ಹೆಣ್ಮಕ್ಳೇ ಓಟ್ ಹಾಕ್ತಾರ. ನಾವು ಗಂಡಸರು ಹಾಕಿಲ್ವಾ ಓಟು? ನಾವು ಹಾಕಿಲ್ವಾ ಓಟು? ನಮಗೆ ಏನು ಸಲಿಗೆ ಕೊಟ್ಟವ್ರೆ? ಏನಿಲ್ಲ. ಫ್ರೀ ಕರೆಂಟ್ ಅಂತಾರೆ, ಬೇರೆದಲ್ಲಿ ಕಿತ್ಕೋತಾರೆ. ಈಗ ನೋಡಿ, ಇನ್ಶೂರೆನ್ಸ್ ರೇಟ್ ಜಾಸ್ತಿ. 16,000 ಇದ್ದಿದ್ದು 20,000. ಎಲ್ಲಿ ಹೋಗೋಣ? ನಮ್ಮಂಥ ಕಷ್ಟ ಬಡವ ಜೀವಿಗೆ ಎಲ್ಲಿ ಹೋಗೋದು ಹೇಳಿ? ಯಾರಿಗೆ ಕೇಳೋಣ? ಇಂಥ ಸರ್ಕಾರ ನಡೀತೈತೆ. ಯಾವುದು ಫ್ರೀ ಕೊಡಬಾರ್ದಾಗಿತ್ತು. ಫ್ರೀ ಕೊಡಬಾರ್ದಾಗಿದ್ದಿದ್ರೆ ಎಲ್ಲರೂ ಕರೆಕ್ಟಾಗಿ ಇರೋದು ರಾಜಕೀಯ. ಏನು ಇಲ್ಲಿಂದ ಸುಮ್ಮನೆ 500-600 ಕಿಲೋಮೀಟ್ರಿಗೆ ಫ್ರೀ ಕೊಟ್ಟವ್ರೆ ಹೆಂಗಸರಿಗೆ. ಅಂದರೆ ಬಸ್ ಚಾರ್ಜ್ ಮಿನಿಮಮ್ಮೇ 700 ರೂಪಾಯಿ ಒಬ್ಬರಿಗೆ. ಆ ಥರ ಇಡೀ ಫ್ಯಾಮ್ಲಿ ಹೋಗುತ್ತೆ ಲೇಡೀಸು. ಏನು ಮಾಡೋಕ್ಕಾಗುತ್ತೆ? ಲಾಸ್ ಅಲ್ವಾ? ಆ ದುಡ್ಡೆಲ್ಲ ಯಾರ ಮೇಲೆ ಹಾಕ್ತಾರೆ? ನಮ್ಮ ಮೇಲೆ ಹಾಕ್ತಾರೆ. 500 ರೂಪಾಯಿ ಇದ್ದಿದ್ದ ಕೇಸ್ ಇವತ್ತು 1000 ರೂಪಾಯಿ. ಇಷ್ಟುದ್ದಲ್ಲಿ ನಿಂತು ಬಂದರೆ ಎಲ್ಲಿಂದ ಹೋಗೋಣ? ನಾವು ಬರೋದೇ 500-600 ಬಾಡಿಗೆ. 1000 ಅಲ್ಲಿ ಕೇಸ್ ಕಟ್ಬಿಟ್ರೆ ನಾವೇನು ಮಾಡೋಣ? ಹಿಂಗೆ ನಡೀತಾಯಿದೆ ನಮ್ಮ ಜೀವನ. ಆಲೇ ಕೇರ ಫುಟ್ಪಾತಲ್ಲಿ ಇದ್ದೀವಿ. ಇಷ್ಟೇ ನಮ್ಮ ಗತಿ. ಇವ್ರು ನಂಬ್ಕೊಂಡ್ರೆ ಹೊಗೇನೆ. ಸರ್, ದೇಶನ ಹಾಳು ಮಾಡೋಕೆ ಕೊಟ್ಟಿದ್ದಾರೆ ಸರ್, ಅಷ್ಟೇ. ರಾಜ್ಯ ಉಳಿಯಲ್ಲ ಆ ಥರ ಫ್ರೀ ಕೊಟ್ಕೊಂಡೋದ್ರೆ. ಏನು ಕೆಲಸಗಳಾಗಿರಲಿ, ರಾಜ್ಯದಲ್ಲಾಗಿರಲಿ, ಏನು ಕೆಲಸಗಳು ಮಾಡಿದಾರ? ರೋಡ್ ಮಾಡಿದಾರ, ಕರೆಂಟ್ ಮಾಡಿದಾರ, ಏನಾದರೂ ಒಂದು ಕೆಲಸಗಳು. ನಾನು ಇಲ್ಲೇ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀನಿ, ಒಂದೂ ಕೂಡ ಏನು ಉಪಯೋಗನೇ ಇಲ್ಲ ಸರ್. ಇದರಿಂದ ಏನು ಉಪಯೋಗ ಇಲ್ಲ. ಶಕ್ತಿ ಯೋಜನೆ ಅಂತಂದರೆ ಬಸ್ ಫ್ರೀ ಅಂತ ಲೆಕ್ಕ. ಅದು ಈಗ ಹೆಂಗಸರಿಗೆ ಮಾತ್ರ ಬಸ್ ಫ್ರೀ ಮಾಡಿದ್ರು, ಗಂಡು ಮಕ್ಕಳಿಗೆ ಏನು ಬಸ್ ಫ್ರೀ ಮಾಡಿಲ್ಲ, ಏನು ಮಾಡಿಲ್ಲ ಅನ್ನೋದು ಕೆಲವರು ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಸರ್ಕಾರ ಸಿಸ್ಟಮೇ ಸರಿ ಇಲ್ಲ ಸರ್. ಈ ಸಿಸ್ಟಮೇ ಇಲ್ಲ ಇದರಲ್ಲಿ. ಅವ್ರು ದುಡ್ಡು ಕೊಡ್ತಾ ಇರೋದು, ಫ್ರೀಯಾಗಿ ಕೊಡ್ತಾ ಇರೋದು ಏನೂ ಇಲ್ಲ ಸರ್. ಎಲ್ಲ ಲಾಸು, ಗೌರ್ಮೆಂಟ್ ಲಾಸು, ದುಡ್ಡು ಲಾಸ್. ಇವರು ಇಟ್ಟಿರೋದು ಕೂಡ ಎಲ್ಲ ಏನೇನಿಲ್ಲ ಸರ್. ಆ SC STದು ಅದು ಮುಳುಗೋಯ್ತು. ಯಾವುದೋ ಪ್ರೋಗ್ರಾಮ್ಗಳಿಗೆಲ್ಲ ಇಟ್ಟಿರೋ ದುಡ್ಡೆಲ್ಲ ಹೋಯ್ತು. ಎಲ್ಲಿದೆ ಸರ್? ಎಲ್ಲಿ ಇದನ್ನು ಮಾಡ್ತಾರೆ ಸರ್? ಒಂದು ಪೇಪರ್ ತಗೊಳಕ್ಕೆ ಹೋದ್ರೂ ಕೂಡ ಅಲ್ಲಿ ಜಾಸ್ತಿ ಕಟ್ಟಬೇಕು. ಪ್ರತಿಯೊಂದು ವಸ್ತುಗಳು ಬೆಲೆ ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ವಸ್ತುಗಳು ಜಾಸ್ತಿ ರೇಟ್ ಆಗಿಬಿಟ್ಟಿದ್ದಾವೆ ಸರ್. ಜೀವನ ಮಾಡೋದು ಹೆಂಗೆ ಸರ್ ಮಾಮೂಲು ಮನುಷ್ಯ? ಅದು ಹೊರತುಪಡಿಸಿ ನಾನು ಕೇಳ್ತಾ ಇದ್ದೇನೆ, ಈಗ ಶಕ್ತಿ ಯೋಜನೆನ ಗಂಡಸಿಗೂ ಕೊಡಬೇಕಿತ್ತ ಏನು ಅಂತ? ಸರ್ ಬೇಡ ಸರ್, ಈ ಯೋಜನೆಗಳನ್ನ ಸ್ಟಾಪ್ ಮಾಡ್ಬೇಕು ಸರ್. ದೇಶ ಉದ್ಧಾರ ಆಗಬೇಕು, ರಾಜ್ಯ ಉದ್ಧಾರ ಆಗ್ಬೇಕಂದ್ರೆ ಈ ಕೊಡ್ತಿರ್ತಕ್ಕಂಥ ಸೌಕರ್ಯಗಳನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಸರ್. ಸ್ಟಾಪ್ ಮಾಡ್ಬೇಕು ಸರ್. ಇದು ಸ್ಟಾಪ್ ಆಗಬೇಕು. ಇದು ಈ ಶಕ್ತಿ ಯೋಜನೆಗಳು, ಈ ಯೋಜನೆಗಳೆಲ್ಲ ಸ್ಟಾಪ್ ಮಾಡಿ ದೇಶ ರಾಜ್ಯ ಉದ್ಧಾರ ಆಗಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಸರ್. ಸರ್ ಬೇಕಂತಂತ ಇದು ಅಲ್ವಾ ಸರ್? ಮೇಕೆದಾಟು ಯೋಜನೆ ಮಾಡೋದು ಇದೆಯೇ, ಅಲ್ಲಿ ಇದ್ರದ್ದು ಕೂಡ ಇದೆ. ಅವನ್ನೂ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ಅಂತ ಯೋಜನೆಗಳು ಮಾಡಿಕೊಂಡು ಸುಮ್ಮನೆ ರಾಜ್ಯ ಹಾಳಾಗ್ತಾಯಿದೆ ಸರ್. ಯಾವುದು ಬೇಡ ಸರ್. ಮನುಷ್ಯ ದುಡ್ಕೊಂಡು ತಿನ್ಬೇಕು ಸರ್, ಸ್ವಾವಲಂಬಿಗಳಾಗಿ ಬದುಕಬೇಕು. ಎಲ್ಲ ಸೋಂಬೇರಿ ಮಾಡಿಬಿಟ್ಟು ಹಾಳು ಮಾಡಿಬಿಟ್ರು ಸರ್. ಎಲ್ಲ ಈ ರಾಜ್ಯನೇ ಹಾಳು ಮಾಡಿಬಿಟ್ರು ಸರ್. ಒಬ್ರಿಗೊಬ್ರು ಏನಿಲ್ದಂಗೆ ಆಗೋಗ್ಬಿಟ್ರು ಸರ್. ನಂಬಿಕೆನೇ ಇಲ್ದಂಗೆ ರಾಜ್ಯ ಆಳ್ತವ್ರೆ ಸರ್. ಇವರೆಲ್ಲ ಏನು ನಂಬಿಕೆ ಇಟ್ಟವ್ರೆ? ನಮ್ಮಂಥ ಗಂಡು ಮಕ್ಕಳು ಕೇಳಿದರೆ ನಾವು ಬೊಯ್ಯೋದೇ ನಾವು.
ಹೆಣ್ಮಕ್ಳು ಏನೋ ಅವರು ಆಶ್ರಯ ಕೊಟ್ಟರು ಅಂತೇಳಿ ಮಾಡ್ತಾವ್ರೆ ಅಷ್ಟೇ. ಗಂಡು ಮಗ ಏನು ಮಾಡಿದ್ದ ಸರ್? ನಾವು ಅಲ್ವಾ, ನಮಗೂ ಆದ್ಯತೆ ಇಲ್ವಾ? ಸರ್ಕಾರ ಸವಲತ್ತುಗಳು ನಮಗೂ ಬೇಡವಾ? ನೋಡಿ, ಫೀಸ್ಗಳು ಕಟ್ಟಬೇಕು, ಅವು ಕಟ್ಟಬೇಕು, ಅವೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಏನು ಇವ್ರು ಮಾಡ್ತಿರೋದೇನು, ಆಳ್ತಿರೋದೇನು? ರಾಜ್ಯಕ್ಕೆ ಏನು ಕೊಟ್ಟವ್ರೆ? ರಾಜ್ಯದಲ್ಲಿ ಇವ್ರು ಕೊಡ್ತಿರೋ ಸೌಕರ್ಯಗಳೇನಿದ್ದಾವೆ ತೋರಿಸಿ ಸರ್, ನಾನು ಬರ್ತೀನಿ ನಿಮ್ಮ ಜೊತೆಲಿ. ಇವಾಗಲೇ ಗೌರ್ಮೆಂಟ್ ಅವ್ರ ಹತ್ರ ದುಡ್ಡಿಲ್ಲ ಅಂತವ್ರೆ. ಗಂಡು ಮಕ್ಳಿಗೆ ಕೊಟ್ಬಿಟ್ರೆ ಎಲ್ಲ ಭಿಕ್ಷಾ ಬೀಳಕ್ಕೆ ಹೋಗಬೇಕು ಎಲ್ಲರೂ. ಡೀಸೆಲ್ ಎಲ್ಲಿಂದ ಬರುತ್ತೆ? ಇವಾಗಲೇ ಸಾಲದಲ್ಲಿ ಹೋಗ್ತಾಯಿದೆ ದೇಶ. ಅದು ಮುಂದೆ ಹಿಂಗೆ ಗಂಡಸ್ರಿಗೂ ಫ್ರೀ ಮಾಡಿಬಿಟ್ರೆ ನಾವು ಎಲ್ಲಿಂದ ತೊಗೊಂಬಂದು ಕೊಡ್ಬೇಕು? ಟ್ಯಾಕ್ಸು ಒಂದು ತಲೆ ಮೇಲೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಇಲ್ವಾ? ಹಾಂ, ಅದು ಮಾಡೋದು ಇವರು ಎಜುಕೇಷನು, ಹಾಸ್ಪಿಟ್ಲ್ಗೆ, ಬಡವ್ರಿಗೆ ಏನೋ ಸಹಾಯ ಮಾಡ್ಬೋದಾಗಿತ್ತು. ಇದು ಬಸ್ಸು ಫ್ರೀ ಮಾಡಿಬಿಟ್ಟು 2,2 ಸಾವಿರ ರೂಪಾಯಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ದು, ಅದು ಮಾಡಬಾರ್ದಾಯಿತ್ತು. ಹಾಂ, ಗಂಡು ಮಕ್ಳಿಗೂ ಫ್ರೀ ಕೊಡಬೇಕಿತ್ತ ಬೇಡವಾ? ಬೇಡ, ಇವ್ರಿಗೆ ಕೊಟ್ಟೇ ಇವಾಗಲೇ ದಿವಾಲ ನಡೀತಾ ಇದೆ ದೇಶದ್ದು. ದುಡ್ಡಿಲ್ಲ ಸರ್ಕಾರ ಹತ್ರ ಅಂತ. ಇನ್ನು ಗಂಡು ಮಕ್ಳಿಗೆ ಕೊಟ್ಟರೆ ಭಾಳ ಕಷ್ಟ ಆಗುತ್ತೆ. ಹೌದು. ಹಾಗೆ ಬಸ್ಸು ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಾ? ಸಂಬಳ ಹೆಂಗೆ ಕೊಡ್ತೀರಾ? ಡೀಸೆಲ್ ಎಲ್ಲಿಂದ ತೊಗೊಂಬರ್ತೀರಾ? ಏನು ಕಾವೇರಿ ನೀರು ಅಂದರೆ ಅಲ್ಲಿ ಓಡಿಸಿದ್ರೆ ಪರವಾಗಿಲ್ಲ, ಎಲ್ಲರಿಗೂ ಫ್ರೀ ಕೊಡ್ಬೋದಪ್ಪ ಅನ್ಬೋದು. ಕಾವೇರಿ ನೀರಲ್ಲಿ ಬಸ್ ಓಡ್ಸೋಕ್ಕಾಗತ್ತಾ? ನಾವು ಅರ್ಥ ಮಾಡ್ಕೊಬೇಕು, ಸರ್ಕಾರನೂ ಅರ್ಥ ಮಾಡ್ಕೊಬೇಕು. ಅದ್ರ ಬಗ್ಗೆ ನಾವು ಮಾತಾಡಬಾರ್ದು, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ. ಬೇಜಾರಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಬೇಕಿಲ್ಲ ಸರ್ ಅದ್ರ ಬಗ್ಗೆ. ಯಾಕೆ ಗೊತ್ತಾ, ಮಾತಾಡಿ ನಾವು ಸುಮ್ಮನೆ ಇದಾಗಬೇಕಾಗತ್ತೆ. ಬೇಡ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅದ್ರ ಬಗ್ಗೆ ನಾವು ಮಾತಾಡಲ್ಲ, ಬೇಡ. ಅದು ಇಂಟ್ರೆಸ್ಟ್ ಇಲ್ಲ ಸರ್ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ. ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅದು ಬೇಕಿಲ್ಲ, ಅದು ನಮಗೆ ಮಾತಾಡೋಕ್ಕೆ ಹೋಗಬಾರ್ದು. ಏನಕ್ಕೆ ಕೇಳೋಕೆ ಹೋಗಲ್ಲ, ಬೇಜಾರು ಮಾಡ್ಕೊಬೇಡಿ. ನಾವು ಹೇಳಲ್ಲ ಅದ್ರ ಬಗ್ಗೆ. ಎಲ್ಲಿ ವಿಶ್ವನಾಥ್ ಅಂತ. ಸರ್, ಈಗ ಶಕ್ತಿ ಯೋಜನೆ ಅಂತ ಹೆಣ್ಮಕ್ಳಿಗೆ ಮಾತ್ರ ಮಾಡೋದು ಬಸ್ ಫ್ರೀ ಅಂತ. ಹೌದು. ಗಂಡು ಮಕ್ಳಿಗೂ ಕೊಡಬೇಕಿತ್ತ ಹೆಂಗೆ? ಈ ಗಂಡು ಮಕ್ಳದ್ದು ಸೇರ್ಸು ವಸೂಲಿ ಮಾಡ್ಕೊತಾರಲ್ಲ ಹುಡುಗಿರಿಗೆ. ಈಗ ಲೇಡೀಸ್ಗೆಲ್ಲ ಫ್ರೀ ಬಿಟ್ಬಿಟ್ಟು ಈ ಜೆಂಟ್ಸಲ್ಲೇ ಲೇಡೀಸ್ ಚಾರ್ಜ್ನೂ ರಿಕವರಿ ಮಾಡ್ಕೊಬಿಡ್ತಾ ಇದ್ದಾರೆ. ಈಗ ಮಂಡ್ಯದಿಂದ ನಾನು ಆ್ಯಕ್ಚುಲಿ ಬಂದು ಮಂಡ್ಯದಿಂದ ನಾನ್ ಸ್ಟಾಪ್ ಬಸ್ಸಲ್ಲಿ ಬರೋಕ್ಕೆ ಹುಡುಗಿರಿಗೆಲ್ಲ ಫ್ರೀ. ನಮಗೆ 135 ರೂಪಾಯಿ. ಮೊದಲೆಷ್ಟಿತ್ತು? 80 ರೂಪಾಯಿ 70 ರೂಪಾಯಿ ಇತ್ತು ಬಸ್ ಚಾರ್ಜು. ಇವಾಗ ಬರೋಕ್ಕೆ 135 ರೂಪಾಯಿ. ಅದು ಡಬಲ್ ಚಾರ್ಜಸ್ ಜೆಂಟ್ಸಲ್ಲೇ ಯೂಸ್ ಮಾಡ್ಕೊಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಪ್ರಕಾರ ಬರೀ ಲೇಡೀಸ್ ಮಾತ್ರ ಓಟ್ ಹಾಕವ್ರೆ, ಜೆಂಟ್ಸ್ ಯಾರು ಓಟ್ ಹಾಕಿಲ್ಲ ಅನ್ನೋ ಪ್ರಕಾರ ಅವ್ರು ಮಾಡಿರೋದು. ಆ ಥರ ಮಾಡಬಾರ್ದಾಗಿತ್ತು. ಯಾವುದೇ ಒಂದು ಫ್ರೀ ಅಂತ ಮಾಡಬಾರ್ದಾಗಿತ್ತು. ಈಗ ಅದರಿಂದ ಟ್ರೈನ್ಗೆಲ್ಲ ಜೆಂಟ್ಸ್ ಹೋಯ್ತವ್ರೆ. ಯಾವುದೇ ಒಂದು ಬಸ್ ಬಂದರೂ ಬರೀ ಲೇಡೀಸ್ ಇರ್ತಾರೆ. 90% ಲೇಡೀಸ್ ಇರ್ತಾರೆ, 10% ಅಷ್ಟೇ ಜೆಂಟ್ಸ್ ಇರ್ತಾರೆ. ಅದಕ್ಕೆ ಯಾವುದೇ ಒಂದು ಏನೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೂ ಅದೇ ಬಸ್ ಚಾರ್ಜ್ ಪ್ರೈಸ್ ಏನೈತೆ ಅದೇ ರಿಡ್ಯೂಸ್ ಮಾಡಬೇಕಾಗಿತ್ತು. ಈ 80 ರೂಪಾಯಿ ಇರೋ ಪ್ರೈಸ್ನ ಒಂದು 50 ರೂಪಾಯಿ ಮಾಡಿದರೆ ಇಬ್ಬರಿಗೂ ಈಕ್ವಲ್ ಆಗ್ತಿತ್ತು. ಆ ಥರ ಕಾನ್ಸೆಪ್ಟಲ್ಲಿ ಏನೇ ಒಂದು ಯೋಚನೆ ಮಾಡೋದಾದರೂ ಆ ಥರ ಮಾಡಬೇಕು. ಈ ಕರೆಂಟು ಫ್ರೀ ಬಿಟ್ಟಿದ್ದಾರೆ, ಅದು ಅಷ್ಟೇ. ಒಂದು 200 ವ್ಯಾಟೇನೋ ಯೂಸ್ ಮಾಡೋ ತನಕ, ಅಲ್ಲಿಂದ ಆದಮೇಲೆ ಅದ್ರ ಡಬಲ್ ರೇಟ್ ಹಾಕ್ಬಿಡ್ತಾರೆ. ಅದು ಕರೆಕ್ಟಾದಂಥ ಯೋಜನೆ ಅಲ್ಲ. ಆ ಕೊಡೋಂಥದ್ದೇ ಪ್ರೈಸಿಂಗ್ನ ಕಮ್ಮಿ ಮಾಡಿಬಿಟ್ಟು ಕೊಟ್ಟರೆ ಜನಗಳಿಗೆ ಉಪಯೋಗ ಆಗುತ್ತೆ. ಹೌದು, ಅಂದರೆ ಇವ ಪ್ರೈಸಿಂಗ್ ಏನೈತೆ, ಬಸ್ ಚಾರ್ಜ್ ಏನೈತೆ ಚಾರ್ಜು ಅದರಲ್ಲಿ ರಿಡ್ಯೂಸ್ ಮಾಡಬೇಕಾಗಿತ್ತು. ಇರೋ ಚಾರ್ಜಲ್ಲಿ ರಿಡ್ಯೂಸ್ ಮಾಡ್ತಾರೆ. ಫ್ರೀ ಕೊಡೋದು ಇಸ್ ನಾಟ್ ಗುಡ್ಡು. ಫ್ರೀ ಆಗಿಂದ ಸುಮ್ಮನೆ ಓಡಾಡ್ತಾರೆ. ಅದರಿಂದ ಬರೀ ಬಸ್ಸಲ್ಲಿ ಯಾವುದೇ ಬಸ್ಗೆ ಹೋದ್ರೂ ಬರೀ ಲೇಡೀಸೇ ಇರ್ತಾರೆ, ಜೆಂಟ್ಸ್ ಹತ್ಕೊಳ್ಳೋಕೆ ಜಾಗಿರಲ್ಲ. ಆದರೆ ಬರೀ ಲೇಡೀಸ್ ಮಾತ್ರ ಟ್ರಾವೆಲ್ ಮಾಡ್ತಾರೆ, ಜೆಂಟ್ಸ್ ಯಾರು ಟ್ರಾವೆಲ್ ಮಾಡಲ್ಲ ಅಂತಲ್ಲ. ಕೊಡೋ ಪ್ರೈಸಲ್ಲಿ ರಿಡ್ಯೂಸ್ ಮಾಡಿಬಿಟ್ಟು ಇಬ್ಬರಿಗೂ ಈಕ್ವಲ್ ಆಗೋ ಥರ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಹೆಣ್ಮಕ್ಳಿಗೆ ಮಾತ್ರ ಬಸ್ ಫ್ರೀ ಮಾಡಿದ್ದಾರೆ, ಗಂಡು ಮಕ್ಳಿಗೂ ಫ್ರೀ ಮಾಡಬೇಕಿತ್ತ ಅಂತ. ಎಲ್ಲರಿಗೂ ಮಾಡ್ಬೇಕಾಯ್ತು ಮಾಡಿದ್ಮೇಲೆ. ಎಲ್ಲರಿಗೂ ಅಂದರೆ ಎಲ್ಲರಿಗೂ ಫುಲ್ಲು. ಬರೀ ಹೆಂಗಸ್ರು ಕೊಟ್ಟಿದ್ದಲ್ಲ ಏನು ಅನ್ಸುತ್ತೆ? ಅದೇ ಈಗ ಅವ್ರಿಗೆ ಹೆಂಗಸ್ರು ಕೊಟ್ಟ ಮೇಲೆ ನಮ್ಮ ಗಂಡಸ್ರಿಗೂ ಕೊಡ್ಬೇಕು ಅನ್ಸುತ್ತೆ. ಕೊಡಬೇಕಿತ್ತಾಗದೆ. ಹಾಗಾದ್ರೆ ಈಗ ನೆಕ್ಸ್ಟು ಕೇಳ್ತಿರಾಗದೆ ನಮಗೂ ಬಸ್ ಫ್ರೀ ಮಾಡಿಕೊಡಿ ಅಂತ ಏನಂತೀರಿ ಸರ್ಕಾರಕ್ಕೆ? ಮತ್ತೆ ನಮಗೂ ಬೇಕು ಅಂತ ಕೇಳ್ತೀವಿ. ಯಾಕೆ ನಾವು ಓಟ್ ಹಾಕಿಲ್ವಾ? ಅದೇ ಹೇಳ್ರಿ ಅದನ್ನ ಏನಂತ. ಅದೇ ಸರ್, ನಾವೇನು ಓಟ್ ಹಾಕಿಲ್ಲ. ಅವರೊಬ್ಬರು ಹೆಣ್ಮಕ್ಳು ಒಬ್ಬರೇ ಹಾಕಿರೋದು. ಹಾಗಾದ್ರೆ 5 ಗ್ಯಾರಂಟಿ ಕೊಟ್ಟಿದ್ರೆ ಆ ಥರ 5 ಗ್ಯಾರಂಟಿನೂ ಗಂಡು ಮಕ್ಳು ಕೊಡ್ಬೇಕಿತ್ತ, ಬರೀ ಬಸ್ ಸಾಕಾಗಿತ್ತ? ಇನ್ನೊಂದು ಸ್ಕೂಲ್ ಮಕ್ಕಳಿಗೆ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಸ್ಕೂಲ್ ಮಕ್ಕಳು ಆಮೇಲಿಂದ ಹಾಸ್ಪಿಟ್ಲು ಇವೆರಡು ಫ್ರೀ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಸ್ ಫ್ರೀಗಿಂತಾನೆ. ಮಾಡಿ ತಪ್ಪಾಗದು ಇದು ಸ್ವಲ್ಪ ಅನಿಸುತ್ತೆ ನನಗೇನ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.